Hello, Namaste. I am Arnab Taje, Assistant Professor, GFGC Tipto. Today, I am going to explain the EBAT and EPS analysis in the subject of fi- financial management, which is the part of financial decision. As per the syllabus of Tumkur University, BCom, 5th semester. In previous class, we discussed on the concept of leverages and types of leverage and their meaning. We also solved two more problems on leverages. So in this class, we shall discuss on the concept of EBIT and EPS analysis. So firstly, we shall understand the meaning of EBIT. EBIT, it is the short form or the abbreviations of earnings before interest and taxes. It is an indicator of a company's profitability. EBIT can be calculated as revenue minus expenses excluding tax and interest. So EBIT excluding tax and interest. EBIT is also referred to as the operating earnings, operating profit, and profit before interest and taxes. So we can say that PBIT, EBIT PBIT ಅಂತಲೂ ಕರಿಬಹುದು. ಸೊ EBIT ಅಂದರೆ ಪ್ರಾಫಿಟ್ ಅಲ್ಲಿ ಅಂದರೆ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಬಿಫೋರ್ ಇಂಟ್ರೆಸ್ಟ್ ಮತ್ತು ಟ್ಯಾಕ್ಸನ್ನು ಡಿಡಕ್ಟ್ ಮಾಡೋಕ್ಕೆ ಮುಂಚಿತವಾಗಿರ್ತಕ್ಕಂಥ ಪ್ರಾಫಿಟನ್ನು ನಾವು ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಅಂತ ಕರಿಬೋದು. ಸೊ it can be calculated by revenue minus expenses and taxes. Revenue minus expenses. ಸೊ ಅದರಲ್ಲಿ ಟ್ಯಾಕ್ಸ್ ಮತ್ತು ಇಂಟ್ರೆಸ್ಟನ್ನು ತಗೊಳಂಗಿಲ್ಲ, ಕೇವಲ ಎಕ್ಸ್ಪೆನ್ಸಸ್ಸನ್ನು ಮಾತ್ರ ಲೆಸ್ ಮಾಡಬೇಕು. ಟ್ಯಾಕ್ಸ್ ಮತ್ತು ಇಂಟ್ರೆಸ್ಟನ್ನು ಡಿಡಕ್ಟ್ ಮಾಡೋಕ್ಕೆ ಮುಂಚಿತವಾಗಿ ಬರ್ತಕ್ಕಂಥ ರೆವಿನ್ಯೂನ ನಾವು EBIT ಅಂತ ಹೇಳ್ಬಿಟ್ಟು ಕರಿಬೋದು. So format for calculation of EBIT, EBT and E8 and EAESH. So here the format sales minus variable cost, ಅದಾದ್ಮೇಲೆ ಬರ್ತಕ್ಕಂಥದ್ದು ಕಾಂಟ್ರಿಬ್ಯೂಷನ್, ಅದರಲ್ಲಿ ಲೆಸ್ ಫಿಕ್ಸ್ಡ್ ಕಾಸ್ಟ್ ಲೈಕ್ ಫಿಕ್ಸ್ಡ್ ಕಾಸ್ಟ್ ಅಂದರೆ ಲೈಕ್ ಡಿಪ್ರಿಷಿಯೇಷನ್ and maintenance charges. So all those comes under fixed cost. ಆ ಫಿಕ್ಸ್ಡ್ ಕಾಸ್ಟನ್ನು ಲೆಸ್ ಮಾಡಿದಾಗ ಬರ್ತಕ್ಕಂಥದ್ದೇ EBIT. EBIT ಮೀನ್ಸ್ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸಸ್. ನೆಕ್ಸ್ಟ್ ಲೆಸ್ ಇಂಟ್ರೆಸ್ಟ್, ಅದರಲ್ಲಿ ಇಂಟ್ರೆಸ್ಟನ್ನು ಲೆಸ್ ಮಾಡಿದಾಗ ಬರ್ತಕ್ಕಂಥದ್ದು EBT, ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್. ಆಮೇಲೆ ಟ್ಯಾಕ್ಸ್ ಲೆಸ್ ಮಾಡಬೇಕು, ಟ್ಯಾಕ್ಸ್ ಲೆಸ್ ಮಾಡಿದಾಗ ಬರ್ತಕ್ಕಂಥದ್ದು EAT, ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್. ಅರ್ನಿಂಗ್ ಆಫ್ಟರ್ ಟ್ಯಾಕ್ಸಲ್ಲಿ ಪ್ರಿಫರೆನ್ಸ್ ಡಿವಿಡೆಂಡನ್ನು PD ಅಂತ ಹೇಳ್ಕೊಳ್ತೇವೆ. ಸೊ PDಯನ್ನು ಡಿಡಕ್ಟ್ ಮಾಡಿದ್ಮೇಲೆ ಬರ್ತಕ್ಕಂಥದ್ದೇ EAESH ಅಂದರೆ ಅರ್ನಿಂಗ್ ಆರ್ ಪ್ರಾಫಿಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್, ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. So here the key things are EBIT is a company's net income before income tax expenses and interest expenses are deducted. So EBIT ಅಂದರೆ ದಿಸ್ ಇಸ್ ದಿ ಕಂಪನೀಸ್ ನೆಟ್ ಇನ್ಕಮ್, ಟ್ಯಾಕ್ಸ್ ಮತ್ತು ಇಂಟ್ರೆಸ್ಟನ್ನು ಡಿಡಕ್ಟ್ ಮಾಡೋದು ಮುಂಚಿತವಾಗಿರ್ತಕ್ಕಂಥ ಇನ್ಕಮ್ನ ನಾವು EBIT ಅಂತ ಕರಿತೇವೆ. ಇಟ್ ಈಸ್ ಯೂಸ್ ಟು ಅನಲೈಸ್ ದಿ ಪರ್ಫಾರ್ಮೆನ್ಸ್ ಆಫ್ ದಿ ಕಂಪನೀಸ್ core operations without the cost of the capital structure and tax expenses impacting profit. ಅಂದರೆ ಕ್ಯಾಪಿಟಲ್ ಸ್ಟ್ರಕ್ಚರ್, ಟ್ಯಾಕ್ಸ್ ಎಕ್ಸ್ಪೆನ್ಸಸ್ಸು ಯಾವ ರೀತಿ EBIT ಮೇಲೆ ಪರಿಣಾಮವನ್ನು ಬೀರುತ್ತೆ, ಕಂಪನಿ ಆಪರೇಷನ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಕಂಡುಹಿಡಿಯಲಿಕ್ಕೋಸ್ಕರ EBIT ಅನಾಲಿಸಿಸನ್ನು ಮಾಡ್ತೇವೆ. ಸೊ EBITನ ಇನ್ನೊಂದು ಅರ್ಥದಲ್ಲಿ ಆಪರೇಟಿಂಗ್ ಇನ್ಕಮ್ ಅಂತಲೂ ಕರಿತೀವಿ. ಮೀನ್ಸ್ ಬೋತ್ exclude interest expenses and taxes from their calculations. However, there are cases where operating income can differ from EBIT. So some of the cases ಅಲ್ಲಿ ಆಪರೇಟಿಂಗ್ ಪ್ರಾಫಿಟ್ ಮತ್ತು EBITನ ಡಿಫ್ರೆನ್ಷಿಯೇಟ್ ಆಗಿ ನಾವು ನೋಡಬೇಕಾಗ್ತದೆ. ಸೊ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಷನ್ ಆಫ್ EBIT ಈಕ್ವಲ್ ರೆವಿನ್ಯೂ ಮೈನಸ್ COGS ಮೈನಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ರೆವಿನ್ಯೂ ಮೈನಸ್ COGS ಅಂದರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮೈನಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಅಥವಾ EBIT ಈಕ್ವಲ್ ನೆಟ್ ಇನ್ಕಮ್ ಪ್ಲಸ್ ಇಂಟ್ರೆಸ್ಟ್ ಪ್ಲಸ್ ಟ್ಯಾಕ್ಸಸ್, ನೆಟ್ ಇನ್ಕಮ್ ಪ್ಲಸ್ ಇಂಟ್ರೆಸ್ಟ್ ಪ್ಲಸ್ ಟ್ಯಾಕ್ಸಸ್. ಸೊ ಇದನ್ನ
ಈ ರೀತಿ ನಾವು ಇ ಬಿ ಐ ಟಿನ ಕಂಡುಹಿಡ್ಬೋದು. ಇಲ್ಲಿ COGS ಅಂದರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಸೊ ನೆಕ್ಸ್ಟ್ ಇ ಪಿ ಎಸ್ ಅಂದರೆ ಅರ್ನಿಂಗ್ ಪರ್ ಶೇರ್, ಅಂದರೆ ಪ್ರತಿ ಶೇರಿಗೆ ಬಂದಂಥ ರಿಟರ್ನನ್ನು ನಾವು ಅರ್ನಿಂಗ್ ಪರ್ ಶೇರ್ ಅಂತ ಕರಿತೇವೆ. ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಆಸ್ ಎ ಕಂಪನೀಸ್ ಪ್ರಾಫಿಟ್ ಡಿವೈಡೆಡ್ ಬೈ ದಿ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಆಫ್ ಇಟ್ಸ್ ಕಾಮನ್ ಸ್ಟಾಕ್. ಸೊ ಈ ಒಂದು ಇ ಪಿ ಎಸ್ ಅನ್ನು ನಾವು ಹೇಗೆ ಕಂಡಿಡ್ತೀವಿ ಅಂದರೆ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಕಾಮನ್ ಸ್ಟಾಕ್ ಆರ್ ಕಾಮನ್ ಶೇರ್ಸ್. ಸೊ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ಸ್ ಹೋಲ್ಡರ್ಸ್ ಅಂದರೆ ರೆವಿನ್ಯೂನಲ್ಲಿ ಎಕ್ಸ್ಪೆನ್ಸಸ್ಸನ್ನು, ಹಾಗೆ ಇಂಟ್ರೆಸ್ಟನ್ನು, ಟ್ಯಾಕ್ಸನ್ನು, ಹಾಗೆ ಪ್ರಿಫರೆನ್ಸ್ ಡಿವಿಡೆಂಡನ್ನು ಲೆಸ್ ಮಾಡಿದ ಮೇಲೆ ಬರುತ್ತಲ್ಲ ಈಕ್ವಿಟಿ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ಅದನ್ನು ನಂಬರ್ ಆಫ್ ಶೇರ್ಸಿಂದ ಡಿವೈಡ್ ಮಾಡಿದಾಗ ಬರ್ತಕ್ಕಂಥದ್ದೇ ಅರ್ನಿಂಗ್ ಪರ್ ಶೇರ್. ಲೈಕ್ ಪರ್ ಕ್ಯಾಪಿಟ ಇದ್ದಂಗೆ, ಹೇಗೆ ನಾವು ಒಂದು ದೇಶದ ಒಟ್ಟು ಆದಾಯವನ್ನು ನಾವು ಜನಸಂಖ್ಯೆಯಿಂದ ಡಿವೈಡ್ ಮಾಡಿದಾಗ ಏನು ಬರುತ್ತಲ್ಲ ತಲಾದಾಯ, ಸೊ ಅದೇ ರೀತಿಯಾಗಿ ನಾವು ಇ ಪಿ ಎಸ್ ಅನ್ನು ಸಮೇತ ಕ್ಯಾಲ್ಕುಲೇಟ್ ಮಾಡ್ತೀವಿ. ದಿ ರಿಸಲ್ಟಿಂಗ್ number serves as an indicator of the company's profitability. So this EPS indicates the indicators of the profitability of the company. ಒಂದೊಂದು ಶೇರ್ಗೆ ಎಷ್ಟು ರಿಟರ್ನ್ ಬರುತ್ತೆ ಅನ್ನೋದನ್ನು ಇ ಪಿ ಎಸ್ ತೋರಿಸುತ್ತೆ. ಇಟ್ ಈಸ್ ಕಾಮನ್ ಫಾರ್ ಎ ಕಂಪನಿ to report EPS that is adjusted for extraordinary items and potential sales dilution. The higher a company's EPS, the more profitable it is considered to be. ಅಂದರೆ ಯಾವ ಕಂಪನಿಗೆ ಹೆಚ್ಚು ಇ ಪಿ ಎಸ್, ಯಾವ ಕಂಪನಿಯಲ್ಲಿ ಅಥವಾ ಯಾವ ಬಿಸ್ನೆಸ್ಗೆ ಹೆಚ್ಚು ಇ ಪಿ ಎಸ್ ಬರುತ್ತೋ ಅಲ್ಲಿ ಸಾಮಾನ್ಯಕ್ಕೆ ಹೆಚ್ಚು ಪ್ರಮಾಣದಲ್ಲಿ ಬಂಡವಾಳದ ಒಳಹರಿವು ಇರುತ್ತೆ. ಹೆಚ್ಚು ಪ್ರಮಾಣದಲ್ಲಿ ತುಂಬ ಈಸಿಯಾಗಿ ಬಂಡವಾಳ ಅದಕ್ಕೆ ಸಿಗುತ್ತೆ. ಯಾಕಂದರೆ ರೀಸನ್ ಇಷ್ಟೇ, ಒಂದೊಂದು ಶೇರ್ಗೆ ಹೆಚ್ಚು ಪ್ರಮಾಣದಲ್ಲಿ ರಿಟರ್ನ್ ಸಿಗುತ್ತೆ ಅನ್ನತಕ್ಕಂಥ ಕಾರಣವಿರುತ್ತೆ. So here EPS, we can key points about EPS. Earning per share is a company's net profit divided by the number of common shares it has outstanding. Then EPS indicates how much money a company makes for each shares for its stock. EPS ಅಂದರೆ ಪ್ರತಿ ಶೇರ್ ಎಷ್ಟು ಪ್ರಾಫಿಟನ್ನು ಮಾಡ್ತು, ಎಷ್ಟು ಪ್ರಾಫಿಟ್ ಗಳಿಸ್ತು ಅನ್ನೋದನ್ನು ಸೂಚಿಸುತ್ತೆ. ಈ ಹೈಯರ್ EPS indicates greater value because investor will pay more for company shares. ಸೊ ಹೈಯರ್ ಇ ಪಿ ಎಸ್ ಇತ್ತು ಅಂದರೆ ಕಂಪನಿಗೆ ಒಳ್ಳೆಯ ಹೆಸರು, ಯಾಕಂದರೆ ಶೇರ್ ಹೋಲ್ಡರ್ಸ್ ಈಸಿಯಾಗಿ ಹಣವನ್ನು ಒಂದು ಕಂಪನಿಗೆ ಇನ್ವೆಸ್ಟ್ ಮಾಡಲಿಕ್ಕೆ ಬಯಸ್ತಾರೆ ಯಾವಾಗ ರಿಟರ್ನ್ ಜಾಸ್ತಿ ಇದ್ದಾಗ. ನೆಕ್ಸ್ಟ್ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಷನ್ ಆಫ್ ಇ ಪಿ ಎಸ್. ಇ ಪಿ ಎಸ್ ಅನ್ನು ಕ್ಯಾಲ್ಕುಲೇಟ್ ಮಾಡೋದು ಯಾವ ರೀತಿ? ಎ ಫಾರ್ಮುಲಾ ಇಸ್ ದೇರ್, ದಟ್ ಈಸ್ ನೆಟ್ ಇನ್ಕಮ್ ಮೈನಸ್ ಪ್ರಿಫರೆನ್ಸ್ ಡಿವಿಡೆಂಡ್. ನೆಟ್ ಇನ್ಕಮ್ ದಟ್ ಮೀನ್ಸ್ EAT ಅಂದರೆ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್, ಅದರಲ್ಲಿ ಪ್ರಿಫರೆನ್ಸ್ ಡಿವಿಡೆಂಡನ್ನು ಲೆಸ್ ಮಾಡೋದು. ಸೊ ನೆಟ್ ಇನ್ಕಮ್ ಮೈನಸ್ ಪ್ರಿಫರೆನ್ಸ್ ಡಿವಿಡೆಂಡ್ ಡಿವೈಡೆಡ್ ಬೈ ಎಂಡ್ ಆಫ್ ಪೀರಿಯಡ್ ಕಾಮನ್ ಶೇರ್ಸ್ ಔಟ್ಸ್ಟ್ಯಾಂಡಿಂಗ್. ಆ ವರ್ಷದ ಕೊನೆಯಲ್ಲಿರ್ತಕ್ಕಂಥ ಶೇರ್ಸ್ ಎಷ್ಟು ಸಾಮಾನ್ಯ ಶೇರ್ಸ್ ಇದೆ, ಈಕ್ವಿಟಿ ಶೇರ್ಸ್ ಇದೆ, ಸೊ ಆ ಶೇರ್ಸಿಂದ ಡಿವೈಡ್ ಮಾಡಿದಾಗ ಬರ್ತಕ್ಕಂಥದ್ದೇ ಇ ಪಿ ಎಸ್. ಸೊ ನೆಟ್ ಇನ್ಕಮ್ ಮೈನಸ್ ಪಿ ಡಿ ಡಿವೈಡೆಡ್ ಬೈ ಎಂಡ್ ಆಫ್ ಪೀರಿಯಡ್ ಕಾಮನ್ ಶೇರ್ಸ್ ಔಟ್ಸ್ಟ್ಯಾಂಡಿಂಗ್. ಸೊ ನೆಕ್ಸ್ಟ್ ಇದಾದಮೇಲೆ ಸೊ ನಾವೀಗ ಈಗ ತಾನೇ ಈ ಇ ಬಿ ಐ ಟಿ ಅಂದ್ರೇನು, ಇ ಪಿ ಎಸ್ ಅಂದ್ರೇನು, ಸೊ ಎರಡರಲ್ಲಿ ಇರ್ತಕ್ಕಂಥ ಡಿಫ್ರೆನ್ಸ್ ಹೇಗೆ, ಇ ಬಿ ಐ ಟಿನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಇ ಪಿ ಎಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಂಡ್ವಿ. ಅದಾದ ನಂತರ ಇ ಪಿ ಎಸ್ ಅನಾಲಿಸಿಸ್ ಮೇಲೆ ಕೆಲವೊಂದು ಪ್ರಾಬ್ಲಮ್ಸನ್ನು ನೋಡೋಣ. ಪ್ರಾಬ್ಲಮ್ಸ್ ಆನ್ ಇ ಪಿ ಎಸ್ ಅನಾಲಿಸಿಸ್. ಪ್ರಾಬ್ಲಮ್ಸ್ ಟು ಬಿ ಸಾಲ್ವ್ಡ್ ಆನ್ ಕಂಪ್ಯೂಟೇಷನ್ of EPS at various level of EBIT or at various level of sales or at different fixed costs are given different financial alternatives. ಸೊ ಈ ಥರ ಕೇಸಲ್ಲಿ ಡಿಫ್ರೆಂಟ್ EBIT ಇದ್ದಾಗ ಇ ಪಿ ಎಸ್ ಚೇಂಜಸ್ ಏನಾಗುತ್ತೆ, ಅಥವಾ ಸೇಲ್ಸ್ ಡಿಫ್ರೆನ್ಸ್ ಆದಾಗ ಇ ಪಿ ಎಸ್ ಮೇಲೆ ಏನು ಬದಲಾವಣೆ ಆಗುತ್ತೆ, ಹಾಗೆ ಫಿಕ್ಸ್ಡ್ ಕಾಸ್ಟ್ ಚೇಂಜಸ್ ಆದಾಗ ಇ ಪಿ ಎಸ್ ಮೇಲೆ ಏನು ಬದಲಾವಣೆ ಆಗುತ್ತೆ ಅನ್ನೋದನ್ನು ಕೆಲವೊಂದು ಪ್ರಾಬ್ಲಮ್ಗಳ ಮುಖಾಂತರವಾಗಿ ತಿಳ್ಕೊಳ್ಳೋಣ. ಸೊ ಪ್ರಾಬ್ಲಮ್ ನಂಬರ್ 1, ಇಟ್ ಈಸ್ ಪ್ರಪೋಸ್ to start a business requiring capital of rupees 10 lakh. It is proposed to start a business requiring capital of rupees 10 lakh. Shares value is rupees 100. Expected return is 15%. Expected return is 15%. Calculate EPS ಅಂದ. ಸೊ ಇಲ್ಲಿ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಲಿಕ್ಕೆ 10 ಲಕ್ಷ ದುಡ್ಡು ಬೇಕಾಗಿದೆ. ಹಾಗೆ 10 ಲಕ್ಷ ಶೇರನ್ನು 10 ಲಕ್ಷ ಕ್ಯಾಪಿಟಲನ್ನು ಒಂದೊಂದು ಶೇರ್ 100 ರೂಪೀಸ್ಗಳ ಮುಖಾಂತರವಾಗಿ ಕಲೆಕ್ಟ್ ಮಾಡಲಾಗುತ್ತೆ.
ಸೊ ಎಕ್ಸ್ಪೆಕ್ಟೆಡ್ ರಿಟರ್ನ್ ಎಷ್ಟು ಇರಬೇಕು ಅಂದರೆ 15% ಇರಬೇಕಂತೆ. ಸೊ ಕ್ಯಾಲ್ಕುಲೇಟ್ EPS ಅಂತ. ಇಫ್ ಎ ಟೋಟಲ್ ಕ್ಯಾಪಿಟಲ್ ರಿಕ್ವೈರ್ಡ್ ಈಸ್ ಫೈನಾನ್ಸ್ಡ್ ಬೈ ವೇ ಆಫ್ 100% ಈಕ್ವಿಟಿ, ಫುಲ್ ಏನಿದೆ 10 lakh ಅಷ್ಟು ಕ್ಯಾಪಿಟಲನ್ನು ಈಕ್ವಿಟಿ ಮುಖಾಂತರವಾಗಿ ಕಲೆಕ್ಟ್ ಮಾಡಿದ್ರೆ, ಈಕ್ವಿಟಿ ಮುಖಾಂತರವಾಗಿ ರೈಸ್ ಮಾಡಿದ್ರೆ, ಥ್ರೂ ದಿ ಇಶ್ಯೂ ಆಫ್ ಶೇರ್ಸ್ ಮುಖಾಂತರ ರೈಸ್ ಮಾಡಿದ್ರೆ EPS ಏನಿರುತ್ತೆ. ಬಿ ಈಸ್ ಇಫ್ ಫೈನಾನ್ಸ್ಡ್ ಬೈ ವೇ ಆಫ್ 50% ಈಕ್ವಿಟಿ ಆ್ಯಂಡ್ 50% ಡೆಟ್, ಅಂದರೆ 50% ಕ್ಯಾಪಿಟಲ್, 50% ಲೋನ್, 10% ಇಂಟ್ರೆಸ್ಟ್ ಮೇಲೆ ಲೋನ್ ತೊಗೊಂಡ್ರೆ ಎಷ್ಟು EPS ಬರುತ್ತೆ ಕಂಡಿಡೀರಿ, ಟ್ಯಾಕ್ಸ್ ರೇಟ್ 50% ಅಂತ ಅಸ್ಯೂಮ್ ಮಾಡ್ಕೊಳ್ಳಿ ಅಂತ ಕೇಳಿದ್ದಾನೆ. ಸೊ ಕೇಳಿದಾಗ ಇದಕ್ಕೆ ಸೊಲ್ಯೂಷನ್ ಈ ರೀತಿ ಇದೆ ನೋಡಿ. ಪರ್ಟಿಕ್ಯುಲರ್ಸ್ ಅಟ್ 100% ಈಕ್ವಿಟಿ, ನಂಬರ್ ಎ ಕೇಸ್ 100% ಈಕ್ವಿಟಿಲಿ ಕಲೆಕ್ಟ್ ಮಾಡಿದಾಗ, ಬಿ ಕೇಸ್ 50% ಈಕ್ವಿಟಿ ಅಂದರೆ 50% ಈಕ್ವಿಟಿ 50% ಡೆಟ್ ಅಲ್ಲಿ ಈ ಒಂದು ಕ್ಯಾಪಿಟಲ್ನ ಕಲೆಕ್ಟ್ ಮಾಡಿದ್ರೆ ಯಾವ ರೀತಿ EPS ಬರುತ್ತೆ ಅನ್ನೋದನ್ನು ನೋಡೋಣ. ಸೊ ಹಿಯರ್ EBIT ಈಸ್ 1,50,000, EBIT ಈಸ್ 1,50,000 ಆ್ಯಂಡ್ 1,50,000 1,50,000 ಹೆಂಗೆ ಬಂತು? ದಟ್ ಈಸ್ it is calculated 15% on 10 lakh, 15% on 10 lakh, 10 lakh ಮೇಲೆ 15% ಕ್ಯಾಲ್ಕುಲೇಟ್ ಮಾಡಿದ್ರೆ you will get 1,50,000. that is the expected EBIT. less interest. In the first case there is, in case A there is no loan, so far there is no interest. In second case there is. ಸೊ ಈ ಪ್ರಾಬ್ಲಮಲ್ಲಿ EBIT ಅವನೇ ಕೊಟ್ಟಿದ್ದಾನೆ. EBIT ನಾವು ಕಂಡುಹಿಡ್ಕೋಬೇಕು, ಯಾಕಂದರೆ ಇಲ್ಲಿ ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ ಈಸ್ 15% ಅಂತ ಹೇಳಿದ್ದಾನೆ. 10 lakh ಮೇಲೆ 15% ಅಂದರೆ 1,50,000 ಬರುತ್ತೆ. ಸೊ ಎ ಕೇಸ್ಗೂ ಅಷ್ಟೇ, ಬಿ ಕೇಸ್ಗೂ ಅಷ್ಟೇ. ಸೊ ನೆಕ್ಸ್ಟ್ ಲೆಸ್ ಇಂಟ್ರೆಸ್ಟ್. ಇನ್ ಫಸ್ಟ್ ಕೇಸ್ ದೇರ್ ಈಸ್ ನೋ ಡೆಟ್, ಸೊ ಡೆಟ್ ಇಲ್ದಲೇ ಇದ್ದಾಗ ಇಂಟ್ರೆಸ್ಟ್ ಬರಲ್ಲ. ಸೆಕೆಂಡ್ ಕೇಸಲ್ಲಿ ನೋಡಿ 50% ಡೆಟ್ ಅಂತ ಹೇಳ್ತಾನೆ. 50% ಡೆಟ್ ಅಂದರೆ 5 lakh, 5 lakh ಮೇಲೆ 50% ಅಂದರೆ 5 lakh ಮೇಲೆ ಪ್ರಾಬ್ಲಮಲ್ಲಿ ಏನೇನು ಹೇಳಿದ ನೋಡಿ. ಪ್ರಾಬ್ಲಮಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 10% ಡೆಟ್ ಅಂತ ಹೇಳ್ತಾನೆ. ಅಂದರೆ 10% ಡೆಟ್ ಅಂದರೆ 5 lakh ಮೇಲೆ 5 lakh ಅಂದರೆ 10 lakh ಪ್ರಪೋಸ್ಡ್ ಕ್ಯಾಪಿಟಲ್ ಇರೋದು, ಅದರಲ್ಲಿ 5 lakh ಈಕ್ವಿಟಿ, 5 lakh ಡೆಟ್ ಅಂತ ಹೇಳ್ತಾನೆ. 5 lakh ಡೆಟ್ ಮೇಲೆ 10% ಅಂದರೆ ಯು ವಿಲ್ ಗೆಟ್ 50,000 ಇಂಟ್ರೆಸ್ಟ್. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು EBT. ಸೊ ಇನ್ ಫಸ್ಟ್ ಕೇಸ್ EBT is 1,50,000. ಇನ್ ಸೆಕೆಂಡ್ ಕೇಸ್ EBT is 1 lakh. ನೆಕ್ಸ್ಟ್ ಲೆಸ್ ಟ್ಯಾಕ್ಸ್ 50%. ಸೊ EBT ಮೇಲೆ 50% ಟ್ಯಾಕ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. EBT ನೋಡಿ ಫಸ್ಟ್ ಕೇಸಲ್ಲಿ 1,50,000 ಇದೆ, ಸೆಕೆಂಡ್ ಕೇಸಲ್ಲಿ 1 lakh ಇದೆ. ಸೊ ಇವೆರಡರ ಮೇಲೆ 50% ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಫಸ್ಟ್ ಕೇಸಿಗೆ 75,000 ಟ್ಯಾಕ್ಸ್ ಬರುತ್ತೆ, ಸೆಕೆಂಡ್ ಕೇಸಲ್ಲಿ 50,000 ಟ್ಯಾಕ್ಸ್ ಬರುತ್ತೆ. ಸೊ ಈ ಟ್ಯಾಕ್ಸನ್ನು ಲೆಸ್ ಮಾಡಿದ್ದಾದಮೇಲೆ, EBTನಲ್ಲಿ ಟ್ಯಾಕ್ಸನ್ನು ಲೆಸ್ ಮಾಡಿದ್ದಾದಮೇಲೆ ಬರ್ತಕ್ಕಂಥದ್ದೇ EAT, ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ದಟ್ ಈಸ್ 75,000 ಆ್ಯಂಡ್ 50,000. ಸೊ 1,50,000 75,000 ಲೆಸ್ ಮಾಡಿದ್ರೆ 75,000 ಬರುತ್ತೆ. ಅದೇ ರೀತಿ ಸೆಕೆಂಡ್ ಕೇಸಲ್ಲಿ 1 lakh ಅಲ್ಲಿ 50,000 ಲೆಸ್ ಮಾಡಿದ್ರೆ ಯು ವಿಲ್ ಗೆಟ್ 50,000. ಸೊ ದಿಸ್ ಈಸ್ ದಿ earnings available to equity shareholders. So number of shares are given. We need to calculate the number of shares. How? In first case the 10 lakh is the equity amount is 10 lakh. 10 lakh divided by 100, 10 lakh divided by 100, you will get number of shares is 10,000. In second case 5 lakh divided by 100, 5 lakh ಹೆಂಗೆ ಬಂತು? 5 lakh ಹೆಂಗೆ ಅಂದರೆ 50% ಈಕ್ವಿಟಿ, 50% ಈಕ್ವಿಟಿ ಅಂದರೆ 10 lakh ಅಲ್ಲಿ 50% 5 lakh, 5 lakh ಮೇಲೆ 5 lakh divided by 100, you will get number of shares are 5,000. Next, then we will use the formula EPS equal EATESH divided by number of shares. Earnings available to equity shareholders divided by number of shares. Earnings available to equity shareholders ಲಾಸ್ಟ್ ಇದರಲ್ಲಿ ನೋಡಿದ್ರಿ ಸ್ಲೈಡಲ್ಲಿ, earnings available to equity shareholders in first case is 75,000. Number of shares in second case is 10,000. So 75,000 divided by 10,000, you will get EPS 7.7 per share. Per share 7.7 rupees EPS.
In second case, earnings available to equity shareholder is 50,000 and number of shares is 5,000. 50,000 divided by 5, you will get. So in second case, EPS is 10 per share. In first case 7.7 per share. In second case 10 per share. So ಇಲ್ಲಿ ನಾವು ಕಾಮೆಂಟ್ ಏನಾದರೂ ಕೇಳಂಗಿದ್ರೆ ಅಥವಾ ಸಜೆಷನ್ಸ್ ಏನಾದರೂ ಕೇಳಂಗಿದ್ರೆ ವಿ ವಿಲ್ ಗೋ ವಿತ್ ದಿ ಸೆಕೆಂಡ್ ಆಪ್ಷನ್ ಆರ್ ಸೆಕೆಂಡ್ ಆಲ್ಟರ್ನೇಟಿವ್. ಇನ್ ಫಸ್ಟ್ ಆಲ್ಟರ್ನೇಟಿವ್, whole capital is to be raised through the equity shares. In the second case, capital in out of 10 lakh required capital, 5 lakh to be raised through the equity shares and remaining 5 lakh to be raised through the debts. So in second case, it gives more return to the equity shareholders. That purpose, we can recommend second alternative for to rise for the purpose to raise the capital from two different alternatives. Because of EPS in second case is 10 per share. Thanks one and all.